ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನು ನಿಮಗೆ ಕೋರ್ ಸಬ್ಜೆಕ್ಟ್ ಇದೆಯಲ್ವಾ, ಆ ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಪೇಪರ್ ಸಿಕ್ಕಿದೆ, ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಇದು ಯಾವುದಪ್ಪ ಪೇಪರ್ ಅಂತ ಅಂದರೆ ಬೆಂಗಳೂರು ಬೆಂಗಳೂರು ವಿಶ್ವವಿದ್ಯಾನಿಲಯದ್ದು. ಅಂದರೆ ಇದು ನಾರ್ತ್ ಮತ್ತು ಸೌತ್ ಅಂದರೆ ಸೆಂಟ್ರಲ್ ಬರುತ್ತಲ್ವಾ, ಅಂದರೆ 4 ಯೂನಿವರ್ಸಿಟಿ ಇರುತ್ತದು. ಆ ಯೂನಿವರ್ಸಿಟಿಲಿ ಒಂದಲ್ಲಿ ಈ ಪೇಪರ್ ಸಿಕ್ಕಿದೆ. ಯಾಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೆಂಗಳೂರು ಯೂನಿವರ್ಸಿಟಿವರೆಗೂ ತುಮಕೂರು ಯೂನಿವರ್ಸಿಟಿಗೂ ಸೇಮ್ ಅಂತ ಅಂದರೆ ಹೌದು, ಸೇಮ್ ಬರುತ್ತೆ. ಯಾಕಪ್ಪ ಅಂತ ಅಂದರೆ ಇದು SEP ಅಂದರೆ ಈಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂತಲ್ವಾ, ಇದು ಒಂದೇ ಸಿಲೆಬಸ್ ಇಟ್ಟಿರೋದ್ರಿಂದ ನಿಮಗೂ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಎಲ್ಲರಿಗೂ ಸಹ ಒಂದೇ ಥರ ಸಿಲೆಬಸ್ ಇದೆ. ಅದಕ್ಕೋಸ್ಕರ ಈ ಪೇಪರ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಪ್ರಮುಖವಾಗಿ ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕೆಲವರಿಗೆ ನಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಗೊತ್ತಾಗ್ತಿಲ್ಲ, ಯಾವ ಥರ ಓದ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ಕ್ವಶನ್ ಪೇಪರ್ನ ಜೊತೆಗೆ ನಾನು ಇಂಪಾರ್ಟೆನ್ಸು ಸಹ ತಿಳಿಸ್ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ನೀವು ಲೈಕ್ ಮಾಡಲಿ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೂ ಪರವಾಗಿಲ್ಲ, ಬೇಕು ಅಂದರೆ ನೀವೇ ಮಾಡ್ಕೋತೀರಾ, ಬಟ್ ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಗೈಸ್. ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅಂತ ಅಂದರೆ 2 ಮಾರ್ಕ್ಸಿಗೆ ಕ್ವಶನ್ಸು 5 ಕ್ವಶನ್ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ನು 5 ಮಾರ್ಕ್ಸಿಗೆ, ಅನಂತರ 15 ಮಾರ್ಕ್ಸಿಗೆ. ಈ ಥರ ಅಲೊಕೇಶನ್ ಆಗಿದೆ. ಆದರೆ ಈ ಬೆಂಗಳೂರು ಯೂನಿವರ್ಸಿಟಿ ಐತಲ್ವಾ, ಈ ಬೆಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ ಇಲ್ಲಿ 2 ಮಾರ್ಕ್ಸು, 6 ಮಾರ್ಕ್ಸು, 14 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸಲ್ಲಿ ಅಲೊಕೇಶನ್ ಆಗಿರುತ್ತೆ ಅಷ್ಟೇ. ಒಂದು ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಅಷ್ಟೇ ನಮ್ಮ ಯೂನಿವರ್ಸಿಟಿಲಿ. ಬಟ್ ನಮ್ಮದು ಪೇಪರು 2 ಮಾರ್ಕ್ಸು, 5 ಮಾರ್ಕ್ಸು, 15 ಮಾರ್ಕ್ಸು ನಮ್ಮ ತುಮಕೂರು ಯೂನಿವರ್ಸಿಟಿಲಿ. ಸೇಮ್ 3 ಅವರ್ ಡ್ಯೂರೇಷನ್ನು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 80 ಮಾರ್ಕ್ಸ್. ಸೇಮ್ ನಮ್ಮ ತುಮಕೂರು ಯೂನಿವರ್ಸಿಟಿಗೂ ಅಷ್ಟೇ, ಬೆಂಗಳೂರು ಯೂನಿವರ್ಸಿಟಿವರೆಗೂ ಅಷ್ಟೇ. ಬನ್ನಿ 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ ಇದೆ ನೋಡೋಣ. ನೋಡಿ ಗೈಸ್, ಮೊದಲನೇದಾಗಿ ನಮಗೂ ಅಷ್ಟೇ 7 ಕ್ವಶನ್ನ ಕೊಟ್ಟಿರ್ತಾನೆ ತುಮಕೂರು ಯೂನಿವರ್ಸಿಟಿಲೂ 5 ಕ್ವಶನ್ ಅಟೆಂಡ್ ಮಾಡಬೇಕು. ಈ ಪೇಪರ್ನ ಪ್ರಕಾರ 2 ಮಾರ್ಕ್ಸಿಗೆ ಏನೆಲ್ಲ ಕೊಟ್ಟಿದ್ದಾರೆ, ಇವನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಇವು ಸಹ ತುಂಬಾ ಇಂಪಾರ್ಟೆಂಟು, ಮತ್ತು ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನಾನು ಈ ವಿಡಿಯೋದ ಕೊನೆಯಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ, ಅಲ್ಲೊಂದು ಸಹ ನೋಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಮೊದಲನೇದಾಗಿ 2 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ ನೋಡೋದಾದರೆ ಡಿಫೈನ್ ಅಕೌಂಟಿಂಗ್. ಓಕೆನಾ, ಅಂದರೆ ಡೆಫಿನೇಷನ್ ಆಫ್ ಅಕೌಂಟಿಂಗ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ ಅಷ್ಟೇ, ಸಿಂಪಲ್. ಅಂದರೆ ಇಲ್ಲಿ ಬರೀ ಇಂಗ್ಲೀಷಲ್ಲಿ ಐತೆ, ಕನ್ನಡದಲ್ಲಿ ಇಲ್ವಾ, ಆ ಥರ ಏನಿಲ್ಲ. ಇದು ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಯಾವ ಥರ ಮಾಡುತ್ತೆ ಅಂದರೆ 1 ಪಾರ್ಟ್ ಕನ್ನಡ, 1 ಪಾರ್ಟ್ ಇಂಗ್ಲೀಷ್ ಥರ ಮಾಡುತ್ತೆ. ಬಟ್ ನಮ್ಮ ಯೂನಿವರ್ಸಿಟಿಲಿ ಅಂದರೆ ಆಜು ಬಾಜು ಎರಡೂ ಕೊಟ್ಟಿರ್ತಾನಲ್ವಾ, ವಯಸ್ಸ ವರ್ಷ ಅದನ್ನಾರು ನೋಡ್ಬೋದು, ಇದನ್ನಾರು ನೋಡ್ಕೊಂಡ್ಮಾಡ್ಬೋದು. ಬಟ್ ಇದರಲ್ಲಿ ಫುಲ್ ಡಿಫ್ರೆಂಟ್ ಇದೆ. ಇದರಲ್ಲಿ 2 ಮಾರ್ಕ್ಸಿಗೆ ಅಂತ ಒಂದು ಫಸ್ಟ್ ಕ್ವಶನ್ ಡೆಫಿನೇಷನ್ ಆಫ್ ಅಕೌಂಟಿಂಗು. ನೀವಿಲ್ಲಿ ಡೆಫಿನೇಷನ್ ನೀಟಾಗಿ ತಿಳ್ಕೊಬೇಕಾಗುತ್ತೆ. ಇದರಲ್ಲಾದ್ರೂ ಸರಿ, ನಮ್ಮ ತುಮಕೂರು ಯೂನಿವರ್ಸಿಟಿಲಾದ್ರೂ ಸರಿ ತುಂಬಾ ಇಂಪಾರ್ಟೆಂಟು. ಕೆಲವೊಂಥರ ಇದು ಮಾಡೆಲ್ ಅಂತ ಬೇಕಾದ್ರೂ ಅಂದ್ಕೊಂಬಿಡಿ, ಓಕೆನಾ. ಮಾಡೆಲ್ ಕ್ವಶನ್ ಪೇಪರ್ ಅಂತ ಅಂದ್ಕೊಂಡ್ರು ಬೇಕಾದ್ರೂ ಪರವಾಗಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡು ಯು ಮೀನ್ ಬೈ ಆ್ಯನ್ ಅವರೇಜ್ ಕಾಸ್. ಅವರೇಜ್ ಕಾಸ್ನ ಮೀನಿಂಗ್ನ ತಿಳ್ಕೊಂಡಿರಿ, ಇದು ಸಹ ತುಂಬಾ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಅಂದರೆ ಅಕೌಂಟಿಂಗ್ ಕಾನ್ಸೆಪ್ಟಲ್ಲಿ ಯಾವುದಾದ್ರು 2 ತಿಳಿಸಿ ಅಂತ ಹೇಳಿರ್ತಾರೆ. ಅದನ್ನು ನೀವು ಪಾಯಿಂಟ್ ಔಟ್ ಮಾಡಿಕೊಂಡು ಪಾಯಿಂಟ್ನ ನೀಟಾಗಿ ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಡೊಮೆಸ್ಟಿಕ್ ಬ್ರಾಂಚಸ್. ಅಂದರೆ ಬ್ರಾಂಚ್ ಅಕೌಂಟಿಂಗ್ ಬರುತ್ತದಲ್ವಾ ಸೆಕೆಂಡ್ನೇ ಚಾಪ್ಟರಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಡೊಮೆಸ್ಟಿಕ್ ಬ್ರಾಂಚಸ್ ಅಂದರೆ ಏನು, ಅಂದರೆ ಇದು ನಮ್ಮ ದೇಶದ ಒಳಗೆ ಇರುವಂತಹ ಬ್ರಾಂಚಸ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಎಂದರೇನು, ಅದನ್ನು ಈ ಮೀನಿಂಗ್ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಅಂದರೆ ಇನ್ಶೂರೆನ್ಸ್ ಇದಾಗುತ್ತಲ್ವಾ, ಫೈರ್ ಇನ್ಶೂರೆನ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಫೈಂಡ್ ದ ಆ್ಯಕ್ಚುಯಲ್ ಕ್ಲೈಮ್ ಇನ್ ಫಾಲೋಯಿಂಗ್ ಕೇಸಸ್. ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆನ್ ಫೈರ್ 60,000. ವ್ಯಾಲ್ಯೂ ಆಫ್ ಸ್ಟಾಕ್ ಸೇವ್ಡ್ ಫ್ರಮ್ ದ ಫೈರ್, 10,000 ಸೇವ್ ಮಾಡಿದ್ದಾನೆ, ಅದನ್ನು ಸಾಲ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಇನ್ಶೂರೆನ್ಸ್ ಪಾಲಿಸಿ 40,000. ಓಕೆನಾ. ಇಷ್ಟು ಸಹ ನಿಮಗೆ ಒಂದು ಫಾರ್ಮೆಟ್ ಬರುತ್ತೆ, ಅದ್ರ ಪ್ರಕಾರ ನೀವು ಹಾಕ್ಕೊಂಡ್ರೆ ನಿಮಗೆ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಇದು ಸಹ 2 ಮಾರ್ಕ್ಸಿಗೆ. ಈ ಥರನೂ ಕೇಳ್ತಾರೆ, ಹೌದು ಇದೇ ಥರ ಕೇಳ್ತಾರೆ. ನಾವು ತುಮಕೂರು ಯೂನಿವರ್ಸಿಟಿಲೂ ಸೇಮ್ ವಯಸ್ಸ ವರ್ಷ ಥರನೇ ಇರುತ್ತೆ, ತುಂಬ ರಿಲೇಟೆಡ್ ಆಗಿರುತ್ತೆ, ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು, ಅಂದರೆ ಇದನ್ನು
ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆನಾ, NPO ಅಂತ ಬೇಕಾದ್ರೆ ಕರಿತೀವಿ. ಬೇಕಾದ್ರೆ ನಮಗೀಗ NPO ಎಕ್ಸ್ಪ್ಯಾಂಡ್ ಬೇಕಾದ್ರೆ ಕೇಳ್ಬೋದು, ಅದನ್ನು ನೀವು ನೋಡ್ಕೊಂಡಿರಿ. ಓಕೆನಾ, ಇದು ನಮಗೆ 2 ಮಾರ್ಕ್ಸಿಗೆ ಆಯಿತು. 7 ಕ್ವಶನ್ನ ಕೊಟ್ಟವನೆ. ಸೊ ಅದರಲ್ಲಿ ನೀವು 5 ಕ್ವಶನ್ ಅಟೆಂಡ್ ಮಾಡಲೇಬೇಕು. ಸೊ ನಮ್ಮ ಯೂನಿವರ್ಸಿಟಿಲಾದರೂ ಸರಿ, ಬೆಂಗಳೂರು ಯೂನಿವರ್ಸಿಟಿಲಾದರೂ ಸರಿ. ಓಕೆನಾ, ಇನ್ನು ನೆಕ್ಸ್ಟ್ ಸೆಕ್ಷನಲ್ಲಿ ನಮ್ಮ ತುಮಕೂರು ಯೂನಿವರ್ಸಿಟಿಲಿ 5 ಮಾರ್ಕ್ಸ್ ಇರುತ್ತೆ. 3 ಕ್ವಶನ್ ಅಟೆಂಡ್ ಮಾಡಬೇಕು, 15 ಮಾರ್ಕ್ಸು. ಬಟ್ ಇಲ್ಲಿ 6 ಮಾರ್ಕ್ಸ್ ಅಂದರೆ ಒಂದು ಕ್ವಶನು ಈಚ್ 6 ಮಾರ್ಕ್ಸ್ ಅಂತ ಹೇಳಿದ್ದಾನೆ. ಬಟ್ ಸೇಮ್ ಇರುತ್ತೆ, ಸೇಮ್ ಕ್ವಶನ್ಸ್ ಥರ ಅಂದರೆ ರಿಲೇಟೆಡ್ ಆಗಿರುತ್ತೆ, ನೋಡ್ಕೊಂಡಿರಿ. ಅಂದರೆ ಇಲ್ಲಿ 4 ಮಾರ್ಕ್ಸು 5 ಮಾರ್ಕ್ಸು ಅಷ್ಟೊಂಥರ ಏನಿದೇನಿಲ್ಲ, ನೀಟಾಗಿ ನೋಡ್ಕೊಂಡಿರಿ ಗೈಸ್. ಅದರಲ್ಲಿ ಮೊದಲೇ ಕ್ವಶನ್ ನೋಡೋದಾದರೆ ಸೊ 4 ಮಾರ್ಕ್ಸಿಗೆ ಇದು ಸಾರಿ 5 ಮಾರ್ಕ್ಸಿಗೆ. ಓಕೆನಾ, 5 ಮಾರ್ಕ್ಸಲ್ಲಿ ಅಂದರೆ ನೀವು 6 ಮಾರ್ಕ್ಸ್ ಅಂತ ಏನು ತಿಳ್ಕೊಂಬೇಡಿ, ನಾವು 5 ಮಾರ್ಕ್ಸ್ ಅಂತಲೇ ಹೇಳ್ತೀನಿ. 5 ಮಾರ್ಕ್ಸ್ ತಿಳ್ಕೊಂಡಿರಿ. 5 ಮಾರ್ಕ್ಸಿಗೆ ಏನಂತ ನೋಡಿದ್ರೆ, ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಲೆಡ್ಜರ್ ಬ್ಯಾಲೆನ್ಸ್ ಪ್ರೆಸೆಂಟೆಡ್ ಬೈ PSEN ಆ್ಯಂಡ್ ಆನ್ 31st March 2024. ಅಂದರೆ ಇಲ್ಲಿ ಏನಪ್ಪ ಮಾಡೋಕ್ಕೆ ಹೇಳಿದ್ದಾನೆ ಅಂತ ಅಂದರೆ, ಟ್ರೇಡಿಂಗ್ ಅಕೌಂಟ್ನ ಮಾಡೋಕ್ಕೆ ಕೇಳಿದ್ದಾನೆ. ಇದು ಸಹ 5 ಮಾರ್ಕ್ಸ್ ಇರುತ್ತೆ. ಮತ್ತು ಲೆಡ್ಜರ್ ಬ್ಯಾಲೆನ್ಸ್ನ ಹಾಕಿ ಅಂತ ತಿಳಿಸಿದ್ದಾನೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, ಸ್ಟಾಕ್ ಕೊಟ್ಟಿದ್ದಾನೆ. 1/4/2023 ಅಂದರೆ ಓಪನಿಂಗ್ ಸ್ಟಾಕು. ಸೊ ಪರ್ಚೇಸಸ್ಸು, ವೇಜಸ್ಸು, ಕ್ಯಾರೇಜ್ ಇನ್ವರ್ಸು, ಫ್ರೈಟ್ ಇನ್ಶೂರೆನ್ಸು, ಫ್ರೈಟ್ ಇನ್ವರ್ಸು, ಸೇಲ್ಸು, ರಿಟರ್ನ್ ಇನ್ವರ್ಸು, ರಿಟರ್ನ್ ಔಟ್ವರ್ಡ್ಸು, ಗ್ಯಾಸ್ ಆ್ಯಂಡ್ ಫ್ಯೂಯಲ್ಲು, ಸ್ಟಾಕು 31st 2024 ಅಂದರೆ ಇದು ಕ್ಲೋಸಿಂಗ್ ಸ್ಟಾಕು. ನಿಮಗೆ ಟ್ರೇಡಿಂಗ್ ಅಕೌಂಟ್ ಮಾಡೋದಕ್ಕೆ, ಓಕೆನಾ, ಟ್ರೇಡಿಂಗ್ ಅಕೌಂಟ್ ಮಾಡೋದಕ್ಕೆ ಒಂದು ಬ್ಯಾಲೆನ್ಸ್ ಶೀಟ್ ಥರ ಒಂದು ಫಾರ್ಮೆಟ್ ಇರುತ್ತೆ. ಅದ್ರ ಪ್ರಕಾರ ನೀವು ಮಾಡಿಕೊಂಡ್ರೆ ನಿಮ್ಗೆ ಸಿಗುತ್ತೆ. ಇದು ಸಹ ಇಂಪಾರ್ಟೆಂಟ್. ಇದೇ ಥರ ಮಾರ್ಕ್ಸು ಕ್ವಶನ್ಗಳು ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನು ಕೇಳಿದ್ದಾನೆ ಅಂತ ನೋಡೋದಾದರೆ, ಸೊ ನೋಡಿ, ಎ ಫೈರ್ occurred in the premises of Pramod and company on 15/10/2023. Some accounting record was saved revealing the following. ಏನೇನು ಕೊಳಿದ್ದಾನೆ ನೋಡಿ. ಅಂದರೆ ಇದೇನಪ್ಪ ಅಂತ ಅಂದರೆ ಇದು ನಿಮಗೆ ಫೈರ್ ಇನ್ಶೂರೆನ್ಸ್ ಬರುತ್ತಲ್ಲ, ಸೇಮ್ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಓಪನಿಂಗ್ ಸ್ಟಾಕು 1/1/2023. ಓಕೆ, ಫೈರ್ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಇಲ್ಲ. ಅದು ಯಾಕಪ್ಪ ಅಂತ ಅಂದರೆ, ಸೊ ನಿಮಗೆ ಸೆಕೆಂಡ್ ಸೆಮ್ಮಲ್ಲಿ ಅದನ್ನ ನೀವು ಕಲಿತೀರಾ, ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಹೇಳ್ಬಿಟ್ಟು. ಸಾರಿ, ಈ ಕ್ವಶನ್ ಬರೋದಿಲ್ಲ. ಅಂದರೆ ಸಪೋಸ್ ಏನಾದ್ರು ಇದೆ, ಬೇರೆ ಯೂನಿವರ್ಸಿಟಿಲೂ ಇದೆ ಅಂತ ಅಂದರೆ, ಸೊ ನಮ್ಮ ಯೂನಿವರ್ಸಿಟಿಲೂ ಇದೆ ಅಂತ ಅಂದರೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಮೇಲೆ ಇದೆ ಈ ಕ್ವಶನ್ನು. ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ ಗೈಸ್. ಓಕೆನಾ, ಸಾರಿ ನಾನು ನೋಡಲಿಲ್ಲ. ಸೊ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಥಿಯರಿಟಿಕಲ್ ಫ್ರೇಮ್ವರ್ಕ್ ಆಫ್ ಅಕೌಂಟಿಂಗ್ ಇದೆ. ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಇದೆ. ನೆಕ್ಸ್ಟ್ ಕಾನ್ವರ್ಸೇಷನ್ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಇದೆ, ಹೈಯರ್ ಪರ್ಚೇಸ್ ಸಿಸ್ಟಮ್ ಇದೆ. ಸೊ ನಮಗೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಇಲ್ಲ. ಸಾರಿ ಗೈಸ್. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಅದನ್ನು ಬಿಟ್ಟು ಬೇಕಾದ್ರೆ ಓದ್ಕೊಳ್ಳಿ. ನಮಗೆ ಬ್ರಾಂಚ್ ಅಕೌಂಟಿಂಗ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಬ್ರಾಂಚ್ ಅಕೌಂಟಿಂಗ್ ಇದೆ, ಅದು ಫಸ್ಟ್ನೇ ಚಾಪ್ಟ್ರಲ್ಲೇ ಇದೆ. ಓಕೆನಾ, ಬ್ರಾಂಚ್ ಅಕೌಂಟಿಂಗ್ ಇದು ಇಂಪಾರ್ಟೆಂಟು. ಇದು ಸಹ 5 ಮಾರ್ಕ್ಸಿಗೆ. ಬ್ಯಾಂಗ್ಳೂರ್ ಶೋ ಕಂಪನಿ ಆಸ್ ದ ಬ್ರಾಂಚ್ ಅಟ್ KGF ದ ಫಾಲೋಯಿಂಗ್ ಆರ್ ದ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದ HO ಆ್ಯಂಡ್ ದ ಬ್ರಾಂಚ್ ಡ್ಯೂರಿಂಗ್ ದ ಇಯರ್ 2023 ಆ್ಯಂಡ್ 24. ಸ್ಟಾಕ್ ಅಟ್ ಬ್ರಾಂಚ್ 1/4/2023. ಸೊ ಸ್ಟಾರ್ಟ್ ಆಗಿದೆ ಯಾವಾಗ, ಪೆಟ್ಟಿ ಕ್ಯಾಶ್ ಯಾವಾಗ ಆಗಿದೆ, ಚೆಕ್ಕು, ಅದು ರೆಂಟಲ್ಲಿ, ಸ್ಯಾಲ್ರಿಲಿ ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದಾನೆ. ಟೋಟಲ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಕ್ಯಾಶ್ ರೆಮಿಟೆಡ್ ಎಷ್ಟಾಗಿದೆ ಅಂದರೆ ಹೆಡ್ ಆಫೀಸ್ಗೆ, ಗೂಡ್ಸ್ ರಿಸೀವ್ ಎಷ್ಟಾಗಿದೆ. ಓಕೆನಾ, ಸ್ಟಾಕು ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ. ನೆಕ್ಸ್ಟ್ ಪೆಟ್ಟಿ ಕ್ಯಾಶು, ಅದು ಕ್ಲೋಸಿಂಗು. ಪ್ರಿಪೇರ್ ದ ಕೇಜ್ ಆಫ್ ಬ್ರಾಂಚ್ ಅಕೌಂಟ್. ಸೊ ಬ್ರಾಂಚ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಇದು ಸಹ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಇದೆ. 5 ಮಾರ್ಕ್ಸಲ್ಲೂ ಕೇಳ್ತಾನೆ, 15 ಮಾರ್ಕ್ಸಲ್ಲೂ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಥಿಯರಿಟಿಕಲ್ ಆಸ್ಪೆಕ್ಟ್ ಥರನೇ, ಬಟ್ ಸ್ವಲ್ಪ ಪ್ರಾಬ್ಲಮೆಟಿಕ್ ಇರುತ್ತೆ. ಪ್ರಾಬ್ಲಮೆಟಿಕ್ ಅಂತ ಅಂದರೆ ಅದು ಯಾವುದಾದ್ರು ಕಲಕೇಶನ್ ಆಗುತ್ತೆ ಅಂತ ನೋಡಿ. ಇದು ನಮ್ಮ ತುಮಕೂರು ಯೂನಿವರ್ಸಿಟಿಗೂ ಸಹ ಇದೆ, ನೋಡ್ಕೊಂಡಿರಿ. ಫ್ರಮ್ ದ ಫಾಲೋಯಿಂಗ್ ದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಐಡೆಂಟಿಫೈ ದ ಬೇಸಿಸ್ ಅಲೋಕೇಶನ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ವಾ, ಈ ಎಲಿಮೆಂಟ್ಗಳು ಅಥವಾ ಈ ಐಟಮ್ಗಳು ನಮಗೆ ಕೆಲವೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಆಯ್ತವೆ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಆಯ್ತವೆ, ಇಂಡೈರೆಕ್ಟ್ ಇನ್ಕಮು ಆಗ್ಬೋದು, ಡೈರೆಕ್ಟ್ ಇನ್ಕಮು ಆಗ್ಬೋದು. ಅದರಲ್ಲಿ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ಸು ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಅದು ಯಾವ ಅಲೋಕೇಶನ್ ಬರುತ್ತೆ. ಈಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತಗೊಂಡ್ರೆ ಅದರಲ್ಲಿ ಅಂದರೆ ಕರೆಂಟು, ನಾನ್ ಕರೆಂಟ್ ಅಂತೆಲ್ಲ ಬರುತ್ತಲ್ವ, ಅದಕ್ಕೆ ಯಾವುದಕ್ಕೆ ಬರುತ್ತೆ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಬಿಲ್ಡಿಂಗ್ ಮೇಂಟೈನ್ ಎಕ್ಸ್ಪೆನ್ಸಸ್ ಯಾವುದಕ್ಕೆ ಬರುತ್ತೆ, ವಾಟರ್ ಚಾರ್ಜಸ್ ಯಾವುದಕ್ಕೆ ಬರುತ್ತೆ, ಪ್ರಾವಿಷನ್ ಡೌಟ್ಫುಲ್ ಡೆಬ್ಟ್ಸ್ ಯಾವುದಕ್ಕೆ ಬರುತ್ತೆ, ರಿಪೇರ್ಸ್ ಮೆಷಿನರಿ ಯಾವುದಕ್ಕೆ ಬರುತ್ತೆ, ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಯಾವುದಕ್ಕೆ ಬರುತ್ತೆ. ಇದು ಸಹ 5 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ಸು ನೋಡಿ, ಕ್ಲಾಸಿಫೈ ದ ಫಾಲೋಯಿಂಗ್ ದ ಕ್ಯಾಪಿಟಲ್ ಆರ್ ರೆವಿನ್ಯೂ ಐಟಮ್ಸ್. ಅಂದರೆ ಇಲ್ಲಿ ನೋಡಿ, ಅಂದರೆ ಇದರಲ್ಲಿ ಕ್ಯಾಪಿಟಲ್ ಐಟಮ್ಸ್ ಯಾವುವು, ರೆವಿನ್ಯೂ ಐಟಮ್ ಯಾವ್ಯಾವ ಸೇರ್ತವೆ ಅಂತ ಕೇಳಿರೋಣ ಅಷ್ಟೇ.
ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಳ್ಬೇಕು. ಅಡ್ಮಿಷನ್ ಫೀಸ್ ಯಾವುದು ಬರುತ್ತೆ, ಕ್ಯಾಪಿಟಲ್ಲ ಅಥವಾ ರೆವಿನ್ಯೂನ ನೋಡ್ಕೊಬೇಕು. ನೆಕ್ಸ್ಟು ಲೀಗಲ್ ಫೀ ಪೇಡ್ ಆಫ್ ಪರ್ಚೇಸಿಂಗ್ ಮೆಷಿನರಿ ನೋಡ್ಕೊಳ್ಳಿ. ಸೇಲ್ಸ್ ಪ್ರೊಸೀಜರ್ ಫ್ರಮ್ ದ ಸ್ಕ್ರಾಪ್ ಮೆಟೀರಿಯಲ್ ಅದು ನೋಡ್ಕೊಳ್ಳಿ. ಗ್ರಾಂಟ್ ರಿಸೀವ್ಡ್ ಫ್ರಮ್ ದ ಗೌರ್ಮೆಂಟ್ ನೋಡ್ಕೊಳ್ಳಿ. ಸ್ಯಾಲ್ರಿ ಆ್ಯಂಡ್ ಪೇಡ್ ಆರ್ಕಿಟೆಕ್ಚರ್ಸ್ ಫಾರ್ ಬಿಲ್ಡಿಂಗ್ ಡಿಸೈನ್ ನೋಡ್ಕೊಳ್ಳಿ. ನೆಕ್ಸ್ಟು ಕೆಮಿಕಲ್ಸ್ ಪರ್ಚೇಸ್ಡ್ ಫಾರ್ ಲ್ಯಾಬೋರೇಟರಿ ಎಕ್ಸ್ಪೀರಿಮೆಂಟ್ಸ್ ಆಫ್ ಎ ಕಾಲೇಜ್ ಇದು ನಮಗೆ ಕ್ಯಾಪಿಟಲ್ ಐಟಮ್ ಬರುತ್ತಾ ರೆವಿನ್ಯೂ ಐಟಮಿಗೆ ಬರುತ್ತಾ, ನೀಟಾಗಿ ಥಿಯರಿನ ಓದ್ಕೊಂಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೆಕ್ಷನ್ ಸಿನಲ್ಲಿ ಏನಪ್ಪ ಕೇಳಿದ್ದಾನೆ ಅಂತ ನೋಡೋದಾದರೆ, ಸೊ ನಮಗೆ 14 ಮಾರ್ಕ್ಸಿಗೆ ಅಂತ ಕ್ವಶನ್ನ ಕೇಳಿದ್ದಾನೆ. ಬಟ್ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅದರಲ್ಲಿ ನಾವು 5 ಕ್ವಶನ್ನ ಕೊಟ್ಟಿರ್ತಾನೆ, ಅದ್ರಲ್ಲಿ 3 ಕ್ವಶನ್ನ ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಇದ್ರೂ ಸಹ ಕೇಳೋದು ತುಂಬಾ ಇಂಪಾರ್ಟೆಂಟು ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಗೈಸ್. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್. ಸೊ ಇಲ್ಲಿ ಏನು ಮಾಡೋಕ್ಕೆ ಕೇಳಿದ್ದಾನೆ, ಫಿನಾನ್ಷಿಯಲ್ ಅಕೌಂಟಿಂಗ್, ಟ್ರೇಡಿಂಗು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31st 2024. ಅಂದರೆ ಇಲ್ಲೇನಪ್ಪ ಕೇಳಿದ್ದಾನೆ ಅಂತ ಅಂದರೆ, ಸೊ ನೀವು ಇದಕ್ಕೆ ಟ್ರಯಲ್ ಬ್ಯಾಲೆನ್ಸ್ನ ಮಾಡಿಕೊಂಡು ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟ್ನ ಈ 3 ಸಹ ಪ್ರಿಪೇರ್ ಮಾಡಬೇಕು. ಸೊ 15 ಮಾರ್ಕ್ಸು. ಸೊ ಈಗ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟಿಗೆ 5 ಮಾರ್ಕ್ಸು ಅಲೋಕೇಶನ್ ಮಾಡ್ತಾನೆ. ಆವಾಗ ನಿಮಗೆ 50 ಮಾರ್ಕ್ಸ್ ಆಗುತ್ತೆ. ಓಕೆನಾ. ಸೊ ಅದರಲ್ಲಿ ಡೆಬಿಟ್ ಅಮೌಂಟ್ ಕೊಟ್ಟಿದ್ದಾನೆ, ಕ್ರೆಡಿಟ್ ಅಮೌಂಟ್ ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಸೊ ಕ್ರೆಡಿಟು, ಸೊ ಪರ್ಚೇಸು, ಸೇಲ್ಸು, ಓಪನಿಂಗ್ ಸ್ಟಾಕು, ಮೆಷಿನರಿ, ಫರ್ನಿಚರು. ಸೊ ಇನ್ನು ನೆಕ್ಸ್ಟು ಸ್ಯಾಲ್ರಿ, ರೆಂಟು, ಡೆಪ್ಟರ್ಸು, ಕ್ರೆಡಿಟರ್ಸು, ಕ್ಯಾಶು, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸು, ಕರೇಜ್ ಇನ್ವರ್ಸು, ನೆಕ್ಸ್ಟು ಡ್ರಾಯಿಂಗು, ರಿಟರ್ನ್ಸು. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸೊ ಈಗ ಟ್ರೇಡಿಂಗ್ ಅಕೌಂಟಿಗೆ ಸಪ್ರೇಟ್ ಕೆಲವೊಂದು ಐಟಮ್ಗಳು ಹೋಗ್ತವೆ, P&L ಅಕೌಂಟಿಗೆ ಕೆಲವೊಂದು ಹೋಗ್ತವೆ, ಬ್ಯಾಲೆನ್ಸ್ ಶೀಟಿಗೂ ಕೆಲವೊಂದು ಹೋಗ್ತಾವಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಎಲ್ಲೆಲ್ಲಪ್ಪ ಆಗುತ್ತೆ ಅಂತ ಅಂದರೆ, ಕೆಲವೊಂದು ಟ್ರೇಡಿಂಗ್ ಅಕೌಂಟಲ್ಲಿ ಆಗ್ಬೋದು, ಕೆಲವೊಂದು ಬ್ಯಾಲೆನ್ಸ್ ಶೀಟಲ್ಲಿ ಆಗಿರ್ಬೋದು. ಬಟ್ ಈಚ್ ಅಡ್ಜಸ್ಟ್ಮೆಂಟ್ 2 ತವ ಅಪ್ಲೈ ಆಗುತ್ತೆ. ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಕೊಟ್ಟಿದ್ದಾನೆ, ವ್ಯಾಲ್ಯೂ 30,000. ಇದನ್ನು ಮಾಡ್ತೀವಿ, ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊತೀವಿ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊತೀವಿ, ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಪ್ರೊವೈಡ್ ದ ರಿಸರ್ವ್ ಡೌಟ್ಫುಲ್ ಡೆಪ್ಸು, ಅದು RDD. ಓಕೆ, ರಿಸರ್ವ್ ಡೌಟ್ಫುಲ್ ಡೆಪ್ಸು ಡೆಪ್ಟರ್ಸು ಕೊಟ್ಟಿದ್ದಾನೆ, 5% ಲೆಸ್ ಮಾಡಬೇಕು, ನೋಡ್ಕೊಂಡಿರಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಮೆಷಿನರಿ 10% ಆ್ಯಂಡ್ ಫರ್ನಿಚರ್ ಮೇಲೆ 15% ಲೆಸ್ ಮಾಡಬೇಕು. ಇನ್ನು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಮೌಂಟೆಡ್ 4,000. ನೀವೆಲ್ಲರೂ ಇದು ಯೂಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟು 2 ಟೈಮ್ಸ್ ಅಂದರೆ ಟರ್ನ್ ಆಗಲೇಬೇಕು. ಸೊ ಇದು ನಮಗೆ ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟ್ ಆಯಿತು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ರಾಂಚ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಇದೆ. ಸೊ ಇದು ಸಹ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟು ಗೈಸ್. ಓಕೆನಾ. ನೋಡಿ, ಮುಕ್ತೇಶ್ವರ್ ಗಾರ್ಮೆಂಟ್ಸ್ ಆಫ್ ಕಾಶಿ ಆ್ಯಸ್ ಎ ಬ್ರಾಂಚ್ ಅಟ್ ಬನಾರಸ್. ಗೂಡ್ಸ್ ಆರ್ ಸಪ್ಲೈಡ್ ಆಫ್ ಬ್ರಾಂಚ್ ಅಟ್ ಕಾಸ್ಟ್. ದ ಎಕ್ಸ್ಪೆನ್ಸಸ್ ಆಫ್ ದ ಬ್ರಾಂಚ್ ಆರ್ ಪೇಯ್ಡ್ ಫ್ರಮ್ ದ ಕಾಶಿ and the branches keep the sale journal and debtors ledger only. From the following information supply the branch. ಅಂದರೆ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್, ಬುಕ್ ಆಫ್ ಅಕೌಂಟ್ ಆಫ್ ಹೆಡ್ ಆಫ್ ಆಫೀಸ್ ಅಂತ ಕೇಳಿದ್ದಾನೆ. ಅಂದರೆ ಬ್ರಾಂಚ್ ಅಕೌಂಟಿಗೆ ಸಂಬಂಧಪಟ್ಟಂತೆ ನಿಮಗೆ ಲೆಡ್ಜರ್ ಸಹ ಬರುತ್ತೆ, ಮತ್ತು ಏರ್ ಪರ್ಚೇಸ್ ಬರುತ್ತಲ್ವ ಅಲ್ಲೂ ಸಹ ಬರುತ್ತೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಫಾರ್ಮೆಟ್ ಇರುತ್ತಲ್ವ ಅದ್ರ ಪ್ರಕಾರ ನೀವು ಮಾಡ್ಕೊತ ಹೋಗಿ. ಅದರಲ್ಲಿ ಓಪನಿಂಗ್ ಸ್ಟಾಕ್ನ ಕೊಟ್ಟಿದ್ದಾನೆ, ಗೂಡ್ಸ್ ಸೆಂಡ್ ಬ್ರಾಂಚ್ ಅಂದರೆ ಸೆಂಡ್ ಮಾಡಿರೋದು ಅಂದರೆ ಪರ್ಚೇಸ್ ಆಗಿರೋದು ಕೊಟ್ಟಿದ್ದಾನೆ. ಓಪನಿಂಗ್ ಅಂದರೆ ಡೆಟರ್ಸ್ ಕೊಟ್ಟಿದ್ದಾನೆ. ಎಕ್ಸ್ಪೆನ್ಸಸ್ ಪೇಯ್ಡ್ ದ ಹೆಡ್ ಆಫೀಸು, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸು, ಕ್ಯಾಶ್ ಇಶ್ಯೂ ಫ್ರಮ್ ದ ಡೆಪ್ಟರ್ಸು. ಸೊ ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಬ್ಯಾಡ್ ಡೆಪ್ಸು, ಕ್ಲೋಸಿಂಗ್ ಸ್ಟಾಕು, ಕ್ಲೋಸಿಂಗ್ ಡೆಪ್ಟರ್ಸ್ ಇಷ್ಟು ಕೊಡಬೇಕು ಅನ್ನೋದನ್ನ ಕ್ವಶನ್ ಮಾರ್ಕ್ ಹಾಕ್ಕೊಂಡಿದ್ದಾನೆ. ಇಷ್ಟೇ, ಇನ್ನೇನಕ್ಕೂ ಹೇಳಿಲ್ಲ. ಬಟ್ ಬ್ರಾಂಚ್ ಅಕೌಂಟ್ ನೋಡಿಕೊಂಡ್ರೆ ತುಂಬ ಈಸಿ ಇದೆ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡೋಣ. ಸೊ ಏನು ಕ್ವಶನ್ ಕೇಳಿದ್ದಾನೆ ಅಂತ ನೋಡೋದಾದರೆ, ಸೇಮ್ ಟ್ರೇಡಿಂಗ್ ಅಕೌಂಟು, P&L ಅಕೌಂಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಕೇಳಿದ್ದಾನೆ ನೋಡಿ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟು ತುಂಬ ಇಂಪಾರ್ಟೆಂಟು. ಮತ್ತು ಹೈಯರ್ ಪರ್ಚೇಸ್ ಒಂದು ಬರುತ್ತಲ್ವ ಅದು ಇಂಪಾರ್ಟೆಂಟು. ಮತ್ತು ಬ್ರಾಂಚ್ ಅಕೌಂಟಿಂಗ್ ತುಂಬ ಇಂಪಾರ್ಟೆಂಟು. ಓಕೆನಾ. ಮತ್ತು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಇದೆ, ಅದು ಸಹ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ನೋಡಿ, ನನ್ನ ನೆಕ್ಸ್ಟ್ ಕ್ವಶನ್, ಫ್ರಮ್ ಆಸ್ ಟು ಡಿಪಾರ್ಟ್ಮೆಂಟ್ A and B ಡ್ಯೂರಿಂಗ್ ದ ಟ್ರೇಡಿಂಗ್ ಪೀರಿಯಡ್ ಎಂಡಿಂಗ್ ದ 31st 2024 ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಬ್ಟೈನ್ಡ್. ಓಕೆನಾ. ನೆಕ್ಸ್ಟ್ ನೋಡಿ, ಅದರಲ್ಲಿ ಓಪನಿಂಗ್ ಅಂದರೆ ಟ್ರೇಡಿಂಗ್ ಅಕೌಂಟ್ ಪೀರಿಯಡಲ್ಲಿ ಮಾಡ್ಕೊಬೇಕು. ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು ಅಂದರೆ ಇಲ್ಲಿ A B 2 ಕೊಟ್ಟಿದ್ದಾನೆ, 2 ಡಿಪಾರ್ಟ್ಮೆಂಟ್ನ ಕೊಟ್ಟಿದ್ದಾನೆ. ಸೊ ಇದು ಬ್ರಾಂಚ್ ಅಕೌಂಟಿಗೆ ಸಂಬಂಧಪಟ್ಟಂತ ಹೇಳಿದ್ದು. ಇದು ಟೋಟಲ್ಲು ಇಲ್ಲಿ ಏನಿದೆ ಅದನ್ನು ಟೋಟಲ್ ಕೊಟ್ಟಿರ್ತಾನೆ ಅಷ್ಟೇ. ಸೊ ಇದೇನು ಅಷ್ಟೊಂಥರ ನೆಸೆಸಿಟಿ ಏನು ಬೇಕಾಗಿಲ್ಲ, ಇದು ನೋಡ್ಕೊಂಡಿರಿ. ಇಲ್ಲಿ ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ಸೇಲ್ಸು, ಪರ್ಚೇಸ್ ಐಟಮು, ಸೇಲ್ಸ್ ರಿಟರ್ನು, ವೇಜಸ್ಸು, ಕ್ಯಾರೇಜ್ ಇನ್ವರ್ಸು, ಕ್ಯಾರೇಜ್ ಔಟ್ವರ್ಸು, ಸ್ಯಾಲ್ರಿ,
ಸಾರಿ ಗೈಸ್ ಒಂದು ನಿಮಿಷ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಅದರಲ್ಲೇ ಸ್ಯಾಲ್ರಿ. ಸೊ ಜನರಲ್ ಸ್ಯಾಲರಿ, ರೆಂಟು ರೇಟ್ ಆ್ಯಂಡ್ ಟ್ಯಾಕ್ಸಸ್ಸು, ಡಿಸ್ಕೌಂಟ್ ಅಲೌಡು. ಸೊ ಸನ್ರಿ ಎಕ್ಸ್ಪೆನ್ಸಸ್ಸು, ಕ್ಲೋಸಿಂಗ್ ಸ್ಟಾಕು, ಡಿಸ್ಕೌಂಟ್ ರಿಸೀವ್ಡು. ಸೊ ಇದರಲ್ಲಿ ಏನು ಕೇಳಿದ್ದಾನೆ ಅಂತ ಅಂದರೆ ಪ್ರಿಪೇರ್ಡ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಟ್ರೇಡಿಂಗ್ ಅಕೌಂಟು, ಪಿ&ಎಲ್ ಅಕೌಂಟ್ನ ನಾವಿಲ್ಲಿ ಇದನ್ನು ಮಾಡ್ಕೊಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ರೆಂಟು ರೇಟು ಟ್ಯಾಕ್ಸಸ್ಸು ಪಟ್ಟೆಯಿಂದ ಬಿಸ್ನೆಸ್ ಪ್ರಿಮಿಸಸ್ ಆಕ್ಯುಪೈಡ್ ಈಕ್ವಲಿ ಬೈ ದ ಬೋತ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಏನೇ ಎಕ್ಸ್ಪೆನ್ಸಸ್ ಆಗಿರಲಿ ಬೋತ್ ಎರಡಕ್ಕೂ ಸಹ ಪ್ರಿಪೇರ್ ಅಂದರೆ ಎರಡಕ್ಕೂ ಸಹ ಸಮಭಾಗದಲ್ಲಿ ಹಂಚಬೇಕು ಅಂತ ಕೇಳಿದ್ದಾನೆ ಅಷ್ಟೇ. 1:1 ರೇಷಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಮೆಷಿನರಿಗೆ 10% ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಮೆಷಿನರಿ 60,000 ಶೇರ್ ದ ಬಿಟ್ವೀನ್ ಡಿಪಾರ್ಟ್ಮೆಂಟಲ್ 2:1 ಹಂಚಬೇಕಾಗಿದ್ದು ಕಾಸ್ಟು. ಸೊ ಇಷ್ಟ ಆಯಿತು ಬ್ರಾಂಚ್ ಅಕೌಂಟಿಗೆ. ಇನ್ನು ನೆಕ್ಸ್ಟು ಇದೇನು ಬೇಕಾಗಿಲ್ಲ, ಇದು ನಮಗೆ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿಲ್ಲ, ಅಂದರೆ ಇದು ನೋಡ್ಕೊಳ್ಳಿ. ಬಟ್ ಇದು ನಿಮ್ಮ ಸೆಕೆಂಡ್ ಸೆಮಿಸ್ಟರ್ಗೆ ತುಂಬ ಇಂಪಾರ್ಟೆಂಟು. ಸೊ ಇದೇ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ. ಇದನ್ನು ನೆಕ್ಸ್ಟ್ ನೋಡೋಣ ಯಾವುದು ಕ್ವಶನ್ ಕೇಳಿದಾನೆ ನೋಡಿ. ಸೊ ಅಂದರೆ ಬ್ಯಾಲೆನ್ಸ್ ಶೀಟು, ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಗೋಲ್ಡ್ ಆ್ಯಂಡ್ ಸ್ಪೋರ್ಟ್ಸ್. ಅಂದರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ ಕೇಳಿದ್ದಾನೆ. ಸೊ ಏನೇನು ಕೇಳಿದ್ದಾನೆ, ಲಯಬಿಲಿಟೀಸು, ಅಸೆಟ್ಸು, ಅಮೌಂಟು ಎಲ್ಲ ಕೊಟ್ಟಿದ್ದಾನೆ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಇದು ಬರೀಲೇಬೇಕು. ಇದರಲ್ಲಿ ಲಯಬಿಲಿಟಿ ಎಲ್ಲ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಸಬ್ಸ್ಕ್ರಿಪ್ಷನ್ನು, ಇನ್ನು ಅಡ್ವಾನ್ಸ್ ಕೊಟ್ಟಿದ್ದಾನೆ. ಕ್ಯಾಪಿಟಲ್ ಫಂಡ್ ಎಷ್ಟು, ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡು, ಸ್ಪೋರ್ಟ್ಸ್ ಮೆಟೀರಿಯಲ್ಲು, ನೆಕ್ಸ್ಟು ಫರ್ನಿಚರು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು. ಸೊ ಇವೆಲ್ಲ ಇಂಪಾರ್ಟೆಂಟು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೆಸಿಪ್ಟು ಮತ್ತು ಪೇಮೆಂಟು, ಇದನ್ನು ನಾವು P&L ಅಕೌಂಟ್ ಅಂತ ಕರಿತೀವಲ್ವಾ. ಸೊ ಇವೆಲ್ಲ ಓದ್ಕೊಂಡು, ಅಂದರೆ ಇದರಲ್ಲಿ ರೆಸಿಪ್ಟು ಮತ್ತು ಪೇಮೆಂಟು ಕೊಟ್ಟಿದ್ದಾನೆ. ಅದರಲ್ಲಿ ಬ್ಯಾಲೆನ್ಸ್ ಬ್ರಾಡಾನು, ಸಬ್ಸ್ಕ್ರಿಪ್ಷನ್ನು, ಎಂಟ್ರೆನ್ಸ್ ಫೀಸು, ಸೇಲ್ಸ್ ಆಫ್ ಓಲ್ಡ್ ನ್ಯೂಸ್ ಪೇಪರು, ಇವೆಲ್ಲದಕ್ಕೂ ಸಹ ಸ್ಯಾಲ್ರಿ, ಸ್ಪೋರ್ಟ್ಸ್ ಮೆಟೀರಿಯಲ್ಲು, ಅದು ಇಲ್ಲಾಗಿದೆಲ್ಲ ನೋಡಿ ಯಾವಾಗ ಪರ್ಚೇಸ್ ಆಗಿದೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟು, ಪೋಸ್ಟೇಜು, ಎಲೆಕ್ಟ್ರಿಸಿಟಿ ಚಾರ್ಜಸ್ಸು, ಅಪ್ಕೀಪ್ ಆಫ್ ದ ಗ್ರೌಂಡ್ಸು, ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನು. ಓಕೆ, ಇದು ಟೋಟಲ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟ್ ಈ ಮೂರು ಸಹ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಬ್ಯಾಲೆನ್ಸ್ ಶೀಟು ಮೇಜರ್ಗೆ ಬ್ಯಾಲೆನ್ಸ್ ಶೀಟ್ನ ಮಾಡಬೇಕು. ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು ಮತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಆಫ್ ಎಂಟ್ರೀಸು, ನೆಕ್ಸ್ಟ್ ಡಿಪ್ರಿಸಿಯೇಷನ್, ಸ್ಪೋರ್ಟ್ಸ್ ಮೆಟೀರಿಯಲ್ 20% ಆ್ಯನಮ್ ಕೊಡಬೇಕು. ಅದರಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನು ರೆಡಿ ಮಾಡಬೇಕು, ಮತ್ತು ಬ್ಯಾಲೆನ್ಸ್ ಶೀಟು ಸಹ ರೆಡಿ ಮಾಡಬೇಕು. ಸೊ ಇಷ್ಟು ಓಕೆನಾ. ಸೊ ಇದರಲ್ಲೇನು 10 ಮಾರ್ಕ್ಸಿಗೆ ಅಂತ ಕೊಟ್ಟಿದ್ದಾನೆ, ಇದೇನು ಅವಶ್ಯಕತೆ ಇಲ್ಲ. ಸೊ ನೀವು ಟೋಟಲಿಗೆ ನೋಡ್ಕೊಳ್ಳೋದಾದರೆ, ಅಂದರೆ ಇಲ್ಲಿ ಗ್ರೂಪ್ಸ್ ಅಂದರೆ ಸೆಕ್ಷನ್ ಡಿ ಅಂತ ಹೇಳ್ಬಿಟ್ಟು 10 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಟ್ಟಿರ್ತಾನೆ. ಇದೇ ನೆಸೆಸಿಟಿ ಇಲ್ಲ ನಮಗೆ, ಬಟ್ ಇಷ್ಟು ಸಹ ನಮಗೆ ತುಂಬಾ ಇಂಪಾರ್ಟೆಂಟು. ಮತ್ತು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಹೇಳಿದ್ದೆ ಇಂಪಾರ್ಟೆಂಟ್ ಹೇಳ್ತೀನಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾವ್ಯಾವು ಅಂತ ನೋಡೋದಾದರೆ. ಸೊ ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಏನಪ್ಪ ಅಂತ ಅಂದರೆ, ಸೊ ನೆಕ್ಸ್ಟು ನೋಡಿ ಥಿಯರಿಟಿಕಲ್ ಫ್ರೇಮ್ವರ್ಕ್ ಆಫ್ ಅಕೌಂಟಿಂಗ್ ಅಂತ ಇದೆಯಲ್ವಾ, ಅದರಲ್ಲಿ ಇಂಟ್ರಡಕ್ಷನ್ಸಲ್ಲಿ ಬ್ರಾಂಚ್ ಅಕೌಂಟಿಂಗ್ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, ಅದು ಸಹ ಥಿಯರಿಟಿಕಲ್ ಆಗಿ ತುಂಬಾ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಸೋಲ್ ಪ್ರೊಪ್ರೈಟರ್ಶಿಪ್ಪು, ಫಿನಾನ್ಷಿಯಲ್ ಸ್ಟೇಟ್ಮೆಂಟು. ಓಕೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವುವು ಅಂತಂದರೆ ಟ್ರೇಡಿಂಗ್ ಅಕೌಂಟು, ಸೊ P&L ಅಕೌಂಟು, ಬ್ಯಾಲೆನ್ಸ್ ಶೀಟು, ಇದಕ್ಕೆ ತುಂಬಾ ಇಂಪಾರ್ಟೆಂಟು. ಓಕೆನಾ. ಇನ್ನು ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟು, ಅದರಲ್ಲಿ ಲೆಡ್ಜರು ಮತ್ತು ಜನರಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕು, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕನ್ಸೈನ್ಮೆಂಟ್ ಆಫ್ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ. ಸೊ ಇದ್ರ ಮೇಲೂ ಸಹ ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಗಳನ್ನ ಕೇಳ್ತಾನೆ. ಸೊ ಅದು ಸಹ ನೋಡ್ಕೊಂಡಿರಿ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟು, ಇಲ್ಲೂ ಸಹ ಲೆಡ್ಜರು, ಜನರಲ್ ಎಂಟ್ರೀಸು ತುಂಬ ಬರುತ್ತೆ, ಅದನ್ನು ಸಹ ಒತ್ಕೊಟ್ಟು ನೋಡ್ಕೊಂಡು. ನೆಕ್ಸ್ಟ್ ಹೈಯರ್ ಪರ್ಚೇಸ್ ಸಿಸ್ಟಮು, ಸೊ ಇಲ್ಲೂ ಸಹ ನಮಗೆ ಥಿಯರಿನೂ ಇರುತ್ತೆ, ಪ್ರಾಬ್ಲಮೆಟಿಕ್ಕು ಇರುತ್ತೆ. ಸೊ ಇಷ್ಟು ನೋಡಿಕೊಂಡ್ರೆ ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಗೆ ಸಂಬಂಧಪಟ್ಟಂತೆ ನೀವು ನಾಳೆ ಎಕ್ಸಾಮಿಗೆ ಹೋಗ್ತಾ ಇರ್ತೀರಲ್ವ, ಒಂದು ಸತಿ ನೋಡಿಕೊಂಡ್ರೆ ಸಾಕು, ನಿಮ್ಗೆ ಹಿಂಗೆ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟು ಇದಾಗುತ್ತೆ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಬೈ ಗೈಸ್.